ಪ್ರಿಯಾ ಫೋನೇ ಮಾಡಲಿಲ್ಲ. ಕಿಶೋರ್ ಮನೆಯಲ್ಲೇ ಇರಬಹುದಾ? ಸ್ವಲ್ಪ ಹೊತ್ತು ಕಾಯೋಣ. ಇರ್ಲಿ, ಎಲ್ಲಾದ್ರೂ ಇರ್ಲಿ. ಫೋನ್ ತಗೊಳಕ್ ಅಡ್ಡಿ ಇಲ್ವಲ್ಲ? ನಾನೇ ಫೋನ್ ಮಾಡ್ತೀನಿ. ಹೇಳಮ್ಮ. ಏನಮ್ಮ ಪ್ರಿಯಾ, ನಿನ್ ಫೋನ್ಗೆ ನಾನು ಕಾಯ್ತಾ ಇದ್ದೀನಿ. ಹೇಳಮ್ಮ ಅಂತಿದ್ಯಲ್ಲ. ನಾನೇನ್ ಹೇಳ್ಬೇಕು? ಅಂದ್ರೆ ನೀನ್ ಇನ್ನೂ ಕಿಶೋರ್ ಮನೆಗೆ ಹೋಗ್ಲಿಲ್ವೇನೆ? ಹೋಗಿದ್ದೆ. ಈಗ ಅರ್ಧ ಗಂಟೆ ಮುಂಚೆ ತಾನೇ ವಾಪಸ್ ಬಂದೆ. ಇಷ್ಟ ತನಕ ಪಾರ್ಥನ ಹತ್ರ ಬೈಸ್ಕೊಂಡೆ. ಒಗಟೊಗಟಾಗಿ ಮಾತಾಡ್ಬೇಡ ಪ್ರಿಯಾ. ಏನಾಯ್ತು ಹೇಳೆ? ಅಣ್ಣ ಆಸ್ತಿನ ತಗೊಳ್ಳಿಲ್ಲ ಅಮ್ಮ. ತಗೊಳ್ಳಿಲ್ವಾ? ಯಾಕಂತೆ? ಗೊತ್ತಿಲ್ಲ ಅಮ್ಮ. ಬೇಡ ನೀನೇ ಇಟ್ಕೋ ಅಂತಂದ. ಅಷ್ಟೇ ಅಲ್ಲಮ್ಮ, ವಾಪಸ್ ನನಗೆ ಕೊಟ್ಟು ಆಶೀರ್ವಾದನೂ ಮಾಡ್ದ. ಅವನಿಗಿನ್ನೂ ನನ್ನ ಮೇಲೆ ಸಿಟ್ಟಿದೆ ಅನ್ಸುತ್ತೆ. ನಾನೇನೋ ಆಗ ತಪ್ಪು ಮಾಡಿದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೋ ಏನೋ. ಇಲ್ಲಮ್ಮ, ಅಣ್ಣನಿಗೆ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ, ಸಿಟ್ಟೂ ಇಲ್ಲ. ಆಸ್ತಿ ಬೇಡ ಅಂತ ಅವ್ನು ನಗ್ನಗ್ತಾನೆ ಹೇಳ್ದ. ನೀನು ಯಾಕೆ ಹಾಗೆ ತಿಳ್ಕೊತೀಯ? ಯಾಕೋ ನನಗೆ ಬೇಜಾರಾಗ್ತಿದೆ ಕಣೆ. ಅವನ ಆಸ್ತಿ ತಗೊಂಡ್ರೆ ಮಾತ್ರ ನನಗೆ ನೆಮ್ಮದಿ ಪ್ರಿಯಾ. ತಗೊಳ್ದೇ ಇರೋದೇ ಅವನಿಗೆ ನೆಮ್ಮದಿ. ಇಷ್ಟ ಇಲ್ಲ ಅಮ್ಮ ಅವನಿಗೆ. ಹಾಗಾಗ್ಬಾರ್ದು ಕಣೆ. ಅವನ್ ನೆಮ್ಮದಿನ ಹಾಳು ಮಾಡೋದಕ್ಕೆ ಖಂಡಿತ ನನ್ಗಿಷ್ಟ ಇಲ್ಲಮ್ಮ. ಕಿಶೋರ್ ಖುಷಿಯಿಂದ ಅವನ ಆಸ್ತಿನ ಅವನೇ ತಗೊಳ್ಳೋ ಹಾಗಾಗ್ಬೇಕು. ಹೇಗಾದ್ರೂ ಮಾಡಿ ಅವನ ಆಸ್ತಿನ ತಲುಪಿಸ್ಬಿಡಮ್ಮ ಪ್ರಿಯಾ. ನನ್ನಿಂದಂತೂ ಅದು ಸಾಧ್ಯ ಇಲ್ಲಮ್ಮ. ಅವನು ಒಪ್ಪಲ್ಲ. ಇನ್ನೇನಿದ್ರು ನೀನ್ ಹೇಳಿದ್ರೆ ಒಪ್ಪಬಹುದು. ಆದ್ರೆ ನೀನ್ ಅವ್ನಿಗೆ ಹೇಳಿದ್ಯಾ ಅಂತ ವಿಕಾಸ್ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ವಿಕಾಸ್ ಅಣ್ಣ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ನಾನೇ ಹೇಗಾದ್ರೂ ನಿಭಾಯಿಸ್ತೀನಿ ಪ್ರಿಯಾ. ಕಿಶೋರ್ ಒಪ್ಲೇಬೇಕು. ಹಾಗೆ ಮಾಡ್ತೀನಿ. ಹುಷಾರಮ್ಮ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋದ್ ಬೇಡ. ಆಮೇಲೆ ವಿಕಾಸ್ ಅಣ್ಣ ನಿಂಗೆ ಸಾಯೋ ತನಕ ಕಿರುಕುಳ ಕೊಡ್ತಾನೆ. ಈಗ ನಾನು ಅನುಭವಿಸ್ತಾ ಇರೋದೇ ಸಾಕಾಗಿದೆ. ಪ್ರಿಯಾ, ವಿಕಾಸ್ ನಿನ್ಗೇನಾದ್ರೂ ತೊಂದರೆ ಕೊಟ್ನಾ? ಪ್ರಿಯಾ, ಮಾತಾಡಮ್ಮ. ಯಾಕೆ ಸುಮ್ಮನಿದೀಯಾ ಪ್ರಿಯಾ? ಆಸ್ತಿ ಕೇಳಿದ್ದಕ್ಕೆ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿದನಮ್ಮ. ಅಬಾರ್ಷನ್ ಮಾಡಿಸಿದ್ದೀನಿ ಅಂತ ನಾನೇ ಎಲ್ಲರ ಎದುರುಗಡೆ ಹೇಳಿ ಒಪ್ಸಿದ್ದೆ. ಪಾರ್ಥನು ಒಂದ್ ಮಟ್ಟಕ್ಕೆ ಒಪ್ಪಿದ್ದ. ಆದ್ರೆ ಈಗ ಟೆಸ್ಟ್ ಮಾಡಿಸಿದ ಲ್ಯಾಬ್ನಿಂದ ರಿಪೋರ್ಟ್ ಬಂದಿದೆ. ನಂಗೆ ಇನ್ ಮುಂದೆ ಮಕ್ಕಳಾಗಲ್ಲ ಅಂತ ಗೊತ್ತಾಗಿ ಇಡೀ ಮನೆನೇ ಸ್ಮಶಾನ ಆಗಿದೆ ಅಮ್ಮ. ನನ್ ಗೊತ್ತು ಇದೆಲ್ಲ ವಿಕಾಸ್ ಅಣ್ಣನೇ ಮಾಡಿರೋದು ಅಂತ ನನ್ ಗೊತ್ತು. ಅವನೇ ಇದನ್ನೆಲ್ಲ ಕಳ್ಸಿರೋದು. ಅಯ್ಯೋ, ಎಂತ ಪಾಪಿನೇ ಅವನು. ಒಡ ಹುಟ್ಟಿದ ತಂಗಿ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವಲ್ಲೇ ಅವನಿಗೆ. ಕಿಶೋರ್ ಅಣ್ಣ ನೋಡಿದ್ರೆ ಆಸ್ತಿ ನೀನೇ ಇಟ್ಕೋ, ನೀನ್ ಚೆನ್ನಾಗಿರೋದೇ ನನ್ನ ಆಸ್ತಿ ಅಂತ ಆಶೀರ್ವಾದ ಮಾಡ್ತಾನೆ. ನನ್ ಒಡ ಹುಟ್ಟಿದ ಅಣ್ಣ ನಾನ್ ಚೆನ್ನಾಗಿರ್ಬಾರ್ದು ಅಂತ ಅದೇ ಆಸ್ತಿ ಆಸೆಗೆ ನನ್ ಮನೇನೆ ಒಡಿತಾ ಇದ್ದಾನೆ. ಈ ಮನೇಲಿ ನಾನು ಎಲ್ರಿಗೂ ಬೇಡವಾಗಿ ಹೋಗಿದ್ದೀನಮ್ಮ. ಕೇವಲ ಆಗೋಗಿದ್ದೀನಿ. ಪ್ರಿಯಾ,
ವಿಕಾಸ್ ಯಪ್ಪ 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 ವಕ್ರತುಂಡ ಇದೇನಕ್ಕಯ್ಯ ಮ್ಯಾಗ್ಲ ಟೀಜಕ್ಕವನ ಅಪರಾವತಾರ ತರ ಬುಸು ಬುಸು ಗುರ್ತು ಬರ್ತಾ ಇದೆಯಲ್ಲ ಏನೈತೆ ಯಾಕೆ ಮಾಮ್ ಕಿರ್ಸ್ತಾ ಇದೆಯಾ? ನೀನು ಅನ್ಕೊಂಡಂಗೆ ಆಸ್ತಿ ಎಲ್ಲ ಬಿಕಾರಿಗಳಿಗೆ ದಾನ ಮಾಡಾಯ್ತಲ್ಲ. ವಿಕಾಸಪ್ಪ ಹಾಗೆಲ್ಲ ಹೇಳ್ಬಾರ್ದು ಕಣಪ್ಪ. ಯಾಕೆ ಹೇಳ್ಬಾರ್ದು ಮಾವ? ಆಸ್ತಿ ನಮ್ದು, ಅನುಭವಿಸ್ತಿರೋ ನಾ ಪಾರ್ಥ. ಇದ್ ನ್ಯಾಯನಾ? ನೀವೇ ಹೇಳಿ. ಹೊಟ್ಟೆ ಉರಿಯಲ್ವಾ? ಪಾರ್ಥನ್ ಹೆಂಡತಿ ನಿನ್ ತಂಗಿ ಅನ್ನೋದನ್ನ ಮರಿಬೇಡ. ನಿನಗೆ ಈ ಆಸ್ತಿಯಲ್ಲಿ ಎಷ್ಟು ಹಕ್ಕಿದ್ಯೋ ಅವಳಿಗೂ ಅಷ್ಟೇ ಹಕ್ಕಿದೆ. ನಿನ್ನ ಅಣ್ಣ ಕಿಶೋರ್ ಪಟ್ಟಿ ಹಿಡ್ದಿದ್ರೆ ಅವನಿಗೂ ಪಾಲ್ ಕೊಡ್ಬೇಕಾಗಿತ್ತು. ಅವನು ಒಳ್ಳೆಯವನಾಗಿದ್ರಿಂದ ಪಾಲ್ ಕೇಳಲಿಲ್ಲ. ಹೌದು, ಯಾರ್ದೋ ಮಗ ನಿನಗೆ ಒಳ್ಳೆಯವನು. ಆದ್ರೆ ನಿನ್ನ ಹೊಟ್ಟೆಲೆ ಹುಟ್ಟಿದ್ ನಾನು. ತಾಯಿ ಮಗಂಗೆ ಒಳ್ಳೇದಾಗ್ಲಿ, ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾಳಂತೆ. ಆದ್ರೆ ನಮ್ಮಲ್ಲಿ ಎಲ್ಲ ಉಲ್ಟಾ. ನೋಡಿದ್ರ ಮಾವ, ನನಗ್ ಕೆಟ್ಟಾದ್ರೆ ಅಮ್ಮಂಗ್ ಖುಷಿ, ಆದ್ರೆ ಆ ಕಿಶೋರ್ಗೆ ಕೆಟ್ಟಾದ್ರೆ ದುಃಖ. ಹೇಗಿದೆ? ನಿನಗೇನಾದ್ರೂ ಅಮ್ಮ ಅಣ್ಣ ತಂಗಿ ಅನ್ನೋ ನಿಜವಾದ ಪ್ರೀತಿ ಕಾಳಜಿ ಇದೆಯೇನೋ? ನಿಂದ ಎದೆ ಮುಟ್ಕೊಂಡು ಹೇಳು. ಮಾಮ್, ನಿನಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಪ್ರೀತಿ ಕಾಳಜಿನ ಎದೆ ಬಗ್ಗೆ ತೋರ್ಸಕ್ಕಾಗಲ್ಲ. ಬೇರೆಯವ್ರ ಎದೆ ಬಗ್ಗೆ ಅನ್ಕಣೋ ನೀನು. ತಾಯಿ ಅಂತಲ್ಲ, ತಂಗಿ ಅಂತಲ್ಲ, ಯಾರಿಗ್ ಬೇಕಾದ್ರೂ ಎಷ್ಟು ದುಃಖ ಕೊಡೋದಕ್ಕೂ ಹೇಸೋನಲ್ಲ ನೀನು. ನಾನೇನ್ ಮಾಡಿದೆ? ತಂಗಿ ಆಸ್ತಿ ಕೇಳಿದ್ಲು, ಕೊಡಕ್ಕೆ ಇಷ್ಟ ಇರ್ಲಿಲ್ಲ ನಿಜ, ಆದ್ರೂ ಕೊಡ್ಲಿಲ್ವಾ? ನೀನ್ ಬರೀ ಆಸ್ತಿ ಕೊಡ್ಲಿಲ್ಲ ಕಣೋ, ಆಸ್ತಿ ಹೋದ ದ್ವೇಷದ ವಿಷಾನ ಅವಳು ಬದುಕಿಗೆ ಸುರಿದು ಬಂದಿದೀಯ. ನಿನ್ ತಂಗಿಗೆ ಮಕ್ಕಳಾಗಲ್ಲ ಅಂತ ಅವ್ರ ಮನೆಯವ್ರಿಗೆಲ್ಲ ತಿಳಿಸಿದೀಯಲ್ಲ. ನೀನು ಒಬ್ಬ ಮನುಷ್ಯನ ರಾಕ್ಷಸ ಕಣೋ. ನಾನ್ಯಾಕೆ ಹೇಳಿ? ಲ್ಯಾಬ್ ರಿಪೋರ್ಟ್ ಹೇಳ್ತಿದ್ಯಲ್ಲ. ಆ ರಿಪೋರ್ಟ್ ಕಳಿಸೋ ವ್ಯವಸ್ಥೆ ಮಾಡಿದ್ಯಾರೋ? ಪ್ರಿಯಾ ಲ್ಯಾಬ್ ಅಲ್ಲಿ ಕೊಟ್ಟಿದ್ದು ಈ ಮನೆ ಅಡ್ರೆಸ್ಸು. ಆ ಮನೆ ಅಡ್ರೆಸ್ಗೆ ಹೇಗ ಹೋಯ್ತು? ಸುಳ್ಳು ಹೇಳೋ ಮಗಳಿಗೆ ತಾಯಿಯಿಂದಾನೇ ಸಪೋರ್ಟ್. ಗುಡ್, ಮಹಾ ತಾಯಿ ನೀನು. ಮುಚ್ಚ ಬಾಯಿ. ಸದ್ಯಕ್ಕೆ ಮಕ್ಳು ಬೇಡ ಅಂತ ಅವಳೇನೋ ಅಭಾಷಣ ಮಾಡಿಸ್ಕೊಂಡ್ಲು. ಅದನ್ನ ಊರೆಲ್ಲ ಡಂಗೂರ ಸಾರಿಸ್ಕೊಂಡ್ ಬಂದಿದ್ಯಲ್ಲ, ನೀನೆಂತ ಅಣ್ಣನೋ? ನಾವು ನಿನ್ನ ಹತ್ರ ಎಷ್ಟೆಲ್ಲ ಕೇಳ್ಕೊಂಡ್ವಿ, ಆದ್ರೂ ಅವಳ ಜೀವನನ ಹಾಳು ಮಾಡ್ಬಿಟ್ಟಿಯಲ್ಲ. ಛೇ, ನನ್ನಂತ ಅಣ್ಣ ಯಾರಿಗೂ ಬೇಡ ಕಣೋ, ಬೇಡ. ಅವಳ ಜೀವನ ಹಾಳು ಮಾಡ್ಕೊಂಡಿದ್ದ ಅವಳೇನೆ. ಅಪಾರ್ಷನ್ ಮಾಡಿಸ್ಕೊ ಅಂತ ನಾನು ಹೇಳದ್ನಾ? ಇಲ್ಲ ತಾನೆ? ಅನುಭವಿಸ್ತೆ. ಈಗಿರೋ ಬುದ್ಧಿ ಅವಾಗ ಯಾಕಿರ್ಲಿಲ್ಲ? ಅವಳು ನಿಂತರ ಬೇರೆಯವ್ರ ಬದುಕ ಕೆಡಕ್ ಬಗಿಲಿಲ್ಲ ಕಣೋ, ಆದ್ರೆ ನೀನು ಅವಳ ಬದುಕಿಗೆ ವಿಷ ಹಾಕಿದ್ದೀಯಾ. ನೀನು ನನ್ನ ಬದುಕಿಗೆ ವಿಷ ಹಾಕದೆ. ನನಗೆ ಎಷ್ಟಿಷ್ಟ ಇಲ್ಲ ಅಂದ್ರೆ ಬಲವಂತ ಅವಳಿಗೆ ಆಸ್ತಿ ಕೊಡ್ಸಿದ್ಯಲ್ಲ. ನೀನು ಒಬ್ಳು ತಾಯಿನ. ಬೇಷ್ ಮಗನೇ, ಹೆತ್ತ ತಾಯಿನೇ ನೀನು ಒಬ್ಳು ತಾಯಿನ ಅಂತ ಕೇಳಿದ್ಯಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು. ಸಾರ್ಥಕ ಆಗೋದು ಈಗಲ್ಲ ಮಾಮ್, ನೀನು ಇನ್ ಮುಂದೆ ಅವಳ ಜೊತೆ ಇರ್ತೀಯಲ್ಲ ಆಗ. ಏನು, ನಾನು ಅವಳ ಮನೇಲಿ ಇರ್ಬೇಕಾ? ನನ್ನ ಮನೆ ಬಿಟ್ಟು ನಾನು ಯಾಕೆ ಅವಳ ಮನೇಲಿ ಇರ್ಲಿ? ಯಾಕಂದ್ರೆ ಅಷ್ಟೊಂದು ಪ್ರೀತಿಯಿಂದ ಮಗಳಿಗೆ ಆಸ್ತಿ ಕೊಡ್ಸಿದ್ಯಲ್ಲ, ಅದಕ್ಕೆ. ಅಲ್ಲೇ ಹೋಗಿರು. ಅಷ್ಟೊಂದು ಪ್ರೀತಿ ಇದೆ ಅಂದ್ಮೇಲೆ ಅವ್ರ ಜೊತೆ ಇರೋದೇ ಒಳ್ಳೇದಲ್ವಾ? ಯಪ್ಪ ವಿಕಾಸಪ್ಪ ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡ್ಬಾರ್ದು ಮಾವ? ನ್ಯಾಯ ಅಂದ್ಮೇಲೆ ಮಗಳಿಗೆ ಬೇರೆ ಮಗನ್ ಬೇರೆನಾ? ಆಸ್ತಿ ಕೊಡೋದಕ್ಕೆ ಮಗಳು ಬೇಕೋ, ಇರೋದಕ್ಕೆ ಮಗನ್ ಮನೆ ಬೇಕಾ? ನೋಡು, ಪರ್ಮನೆಂಟ್ ಆಗಿ ಅಲ್ಲೇ ಹೋಗಿದ್ಬಿಡು. ವಕ್ರತುಂಡ
ಅನ್ಕೊಂಡಿದ್ದೆ ನಿಜ ಆಯ್ತು. ಕಿಶೋರ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ ನಂಗೆ. ಅವ್ರಿಗಿಂತ ಮೃಗಗಳೇ ವಾಸಿ. ಮನೆಗೆ ಹೋಗ್ಲಾ? ಬೇಡ, ಮತ್ತೆ ಆ ಕಿಶೋರ್ ಮುಖ ನೋಡ್ಬೇಕಾಗತ್ತೆ. ಬೇರೆ ಎಲ್ಲಾದ್ರೂ ಹೋಗೋಣ ಅಂದ್ರೆ ಚಿಂತನ ಮನೇಲಿದ್ದಾಳೆ. ಈಗ ಅವಳನ್ನ ಅಮ್ಮನೆಯಿಂದ ಕರೆಸೋದು ಕಷ್ಟ. ಏನ್ ಮಾಡ್ಲಿ? ಏನೇ ಆದ್ರೂ ಆ ನಂಬಿಕೆ ದ್ರೋಹಿ ಮನೇಲಂತೂ ಇರಕ್ ಸಾಧ್ಯ ಇಲ್ಲ. ಕಷ್ಟ ನಂದಿನಿನ ಈಗ ಎದುರಿಸೋದು ಕಷ್ಟ. ಮೊದಲೇ ನನ್ನ ಮೇಲೆ ಅನುಮಾನ ಇತ್ತು. ಅನುಮಾನ ಇದ್ದಾಗಲೇ ನನ್ನಿಂದ ದೂರ ದೂರ ಇರ್ತಿದ್ದೆ ನಂದಿನಿ. ಈಗ ವಿಷಯ ನಿಜ ಆದಮೇಲೆ ಸುಮ್ಮನಿರ್ತಾರ? ಎರಡರಷ್ಟು ದ್ವೇಷ ಮಾಡ್ತಾರೆ. ನಂದಿನಿಗಾಗಿ ನಾನು ಮಹೇಶನ್ನ ಕೊಲೆ ಮಾಡಿದೆ ಅಂತ ಅವ್ರ ತಲೆಯಲ್ಲಿ ತುಂಬಿಬಿಟ್ಟಿದೆ. ಅದನ್ನು ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ. ಮರೆತಿರುವಾಗ ಊರು ಬಲು ದೂರ, ಪ್ರೀತಿ ದೂರಾದಾಗ ಮಾತೆಲ್ಲ ಭಾರ, ಮಾತೆಲ್ಲ ಭಾರ. ದಾರಿ ಮರೆತಿರುವಾಗ ಊರು ಬಲು ದೂರ. ಹಲೋ ಪ್ರಕಾಶ್, ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು ಕಣ. ಬರ್ತೀಯಾ? ನೀನು ಎಲ್ಲಿದೆ ಈಗ? ನಾನೇ ಅಲ್ಲಿಗೆ ಬರಲ್ಲ? ಹಾಂ ಸರಿ, ನಾನು ಹೇಳಿದ್ದೀನಿ ಅಂದ್ರೆ ಬೇಗ ಬೇಗ ಬಾ, ಕಾಯ್ತಾ ಇರ್ತೀನಿ. ದಾರಿ ಮರೆತಿರುವಾಗ ಊರು ಬಲು ದೂರ, ಪ್ರೀತಿ ದೂರಾದಾಗ ಮಾತೆಲ್ಲ ಭಾರ, ಮಾತೆಲ್ಲ ಭಾರ. ಎಷ್ಟು ಹೊತ್ತಾಯ್ತು, ಇಬ್ಬರು ಇನ್ನು ಏನ್ ಮಾಡ್ತಿದಾರಪ್ಪ? ಇವನೇನಾದ್ರೂ ಹೇಳಿ ಎಡವಟ್ ಮಾಡ್ಕೊಂಬಿಟ್ನ? ಏನೇ ಆದ್ರೂ ಮನೆಗೆ ಬರ್ಬೇಕಾಗಿತ್ತು. ಮನೆಗೂ ಬರ್ದೆ ಇನ್ನೆಲ್ಲ ನಿಂತಿದ್ದಾರೆ. ಅಥವಾ ಇಬ್ಬರಲ್ಲೂ ರಾಜಿ ಆಗಿರ್ಬೋದಾ? ಇರ್ಬೋದು. ಹಳೆದನ್ನೆಲ್ಲ ಮರೆತು ಹೊಸ ಬದುಕು ಶುರು ಮಾಡೋ ತೀರ್ಮಾನಕ್ಕೆ ಬಂದಿರ್ಬೋದು. ಹಾಗಾದ್ರೆ ಸರಿ. ಅಕಸ್ಮಾತ್ ಹಾಗಾಗಿದ್ರೆ ತಾತ, ತಾತ ಅಮ್ಮ ಇನ್ನೂ ಬಂದೇ ಇಲ್ಲ ತಾತ. ತಾತ ನಂಗೆ ಅಮ್ಮ ಬೇಕು ತಾತ. ಅಮ್ಮ ಬರ್ತಾರೆ ಕಂದ, ಬರ್ತಾರೆ. ಅಮ್ಮ
ಅಪ್ಪನ ಜೊತೆ ಹೋಗಿದ್ದಾರೆ. ನಿಂಗೆ ತಿಂಡಿನೋ ಚಾಕ್ಲೇಟ್ ತರಬೇಕಲ್ಲ, ಅದಕ್ಕೆ ಹೋಟ್ಲಿಗೋ ಅಂಗಡಿಗೋ ಹೋಗಿದ್ದಾರೆ. ಬರೋದೊಂಚೂರು ತಡ ಆಗಿದೆ ಪುಟ್ಟ. ತಾತ, ಅಮ್ಮ ಯಾವತ್ತು ಹೋಯ್ತಾರೆ, ನನ್ನನ್ನು ಬಿಟ್ಟು ಹೋಗಿಲ್ಲ. ಚಾಕ್ಲೇಟ್ ತರಬೇಕು ಅಂದ್ರು, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಬೆಳಗ್ಗೆ ನೀನೇ ಹೋಗ್ಬಾ ಅಂತ ಹೇಳಿದ್ದೆ ಅಲ್ವಾ? ತಾತ, ಅಮ್ಮಂಗೆ ಬೇಗ ಬಾ ಅಂತಾನೆ ಹೇಳಿದ್ದೆ. ನಾನು ಸ್ಕೂಲಿಂದ ಬಂದಾಗ ಅಮ್ಮ ಇಲ್ಲದೆ ಇದ್ರೆ ನನಗೆ ಬೇಜಾರಾಗೋದು ಗೊತ್ತಾ. ಯಾವತ್ತೂ ಈ ಥರ ಅಮ್ಮ ಮಾಡೇ ಇರಲಿಲ್ಲ ತಾತ. ಅಯ್ಯೋ ಮುದ್ದು, ಹೊರಗೆ ಹೋದ್ಮೇಲೆ ಏನೇನೋ ಕೆಲಸ ಇರುತ್ತಮ್ಮ, ಮನೆಗೇನೇನೋ ತರಬೇಕು ಅಂತ ನೆನಪಾಗುತ್ತೆ, ಲೇಟ್ ಆಗುತ್ತೆ. ನಿಂಗೊಂದು ಚಾಕ್ಲೇಟ್ ಕೊಡ್ಲಾ? ನಂಗೆ ಚಾಕ್ಲೇಟ್ ಬೇಡ, ನಂಗೆ ಅಮ್ಮ ಬೇಕು. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನಂಗೆ ಅಳು ಬರ್ತಿದೆ. ಇರು ಪುಟ, ಒಂದು ಫೋನ್ ಮಾಡ್ತೀನಿ. ಕೊಡು ತಾತ. ಅಮ್ಮ ಬೇಗ ಬಾರಮ್ಮ, ನಂಗೆ ಭಯ ಆಗ್ತಿದೆ. ಅಮ್ಮನ ಫೋನ್ ಸ್ವಿಚ್ ಆಫ್ ಆಗಿದೆ ಪುಟ. ಅಪ್ಪ ಮಾಡು. ಅಪ್ಪ ಯಾವುದೋ ಕೆಲಸದಲ್ಲಿದ್ದಾರೆ ಅನ್ಸುತ್ತಮ್ಮ, ಫೋನ್ ತಗೋತಿಲ್ಲ ಕಣೆ. ಕಿಶೋರ್, ನಾನಪ್ಪ. ಹೌದಾ? ಸರಿ 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 ಸರಿ, ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತೀರಾ? ಸರಿ ಅಪ್ಪ, ಆಯ್ತು ಆಯ್ತು, ಹೇಳ್ತೀನಿ ಪುಟ್ಟಿಗೆ ಹೇಳ್ತೀನಿ. ನೋಡು ಪುಟ, ಅಪ್ಪ ಅಮ್ಮ ಬರ್ತಾ ಇದ್ದಾರಂತೆ ಇನ್ನು ಅರ್ಧ ಗಂಟೆಲಿ. ಟ್ರಾಫಿಕ್ ಅಂತೆ, ತುಂಬಾ ವೆಹಿಕಲ್ಗಳಂತೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? ಇನ್ನೊಂದ್ಸಲಿ ಮಾಡು ತಾತ, ನಾನೇ ಮಾತಾಡ್ತೇನೆ. ಅಯ್ಯೋ, ಅವನು ಈಗ ಫೋನ್ ತಗೊಂಡಿದ್ದೆ ತುಂಬಾ ಕಷ್ಟದಲ್ಲಿ ಕಣಮ್ಮ. ತುಂಬಾ ಟ್ರಾಫಿಕ್ ಅಂತೆ, ಸಿಗಾಕೊಂಡ್ಬಿಟ್ಟಿದಾನಂತೆ. ನೀವು ಪದೇ ಪದೇ ಫೋನ್ ಮಾಡಬೇಡಿ ಅಂತ ರೇಗ್ದ. ಇನ್ನು ಅರ್ಧ ಗಂಟೆಲಿ ಬರ್ತಾರಂತಮ್ಮ. ಹಾಗಾದ್ರೆ ಬರ್ತಾನೆ ಅಮ್ಮ? ಇಬ್ರು ಜೊತೆಲೇ ಇದಾರಂತೆ ಪುಟ. ನೀನು ಊಟ ಮಾಡಿ ಮಲಗ್ಬೇಕಂತೆ, ಊಟ ಕೊಡ್ಲಾ? ಬೇಡ, ಅಮ್ಮ ಬರೋವರೆಗೂ ನಾನು ಊಟ ಮಾಡಲ್ಲ. ಅಮ್ಮ ಬಂದ್ಮೇಲೆ ನಾನು ಊಟ ಮಾಡೋದು. ಸರಿ, ಹಾಗಾದ್ರೆ ರೂಮ್ ಹೋಗಿ ಪೇಂಟಿಂಗ್ ಮಾಡ್ತಾ ಇರು, ಅಷ್ಟ್ರಲ್ಲಿ ಅಪ್ಪ ಅಮ್ಮ ಬರ್ತಾರೆ. ಆಯ್ತು ತಾತ. ಏನಾಗಿದೆಯಪ್ಪ? ಏನೋ ದುರಂತ ಆದ ಹಾಗಿದೆ. ದೇವ್ರೆ, ಏನು ಅನಾಹುತ ಆಗದೆ ಇರಲಪ್ಪ. ಇಬ್ರು ಸಂತೋಷದಿಂದ ಮನೆಗೆ ಬಂದ್ರೆ ಸಾಕು.